ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ಕೃಷ್ಣಾಯ ಅಕ್ಲಿಷ್ಟಕಾರಿಣೇ ನಮೋ ವೇದಾಂತವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣೇ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಅಧ್ಯಾತ್ಮ ರಾಮಾಯಣದ ಯುದ್ಧಕಾಂಡದಲ್ಲಿ 4ನೆಯ ಸರ್ಗದಿಂದ ಈ ದಿನ ಪ್ರವಚನವನ್ನು ಮುಂದುವರಿಸೋಣ. ಶ್ರೀ ಮಹಾದೇವ ಉವಾಚ. ಶಿವ ಪಾರ್ವತಿಗೆ ತಿಳಿಸ್ತಾ ಇದ್ದಾನೆ, ಶ್ರೀರಾಮಚಂದ್ರ ಲಂಕೆಯನ್ನ ತಲುಪೋದಕ್ಕಾಗಿ ಸೇತುವೆಯನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಲ ನೀಲ ಅಂತ ಇಬ್ರು ಸುಗ್ರೀವನ ಕಪಿ ಸೈನ್ಯದಲ್ಲಿದ್ದಂತಹ ಮಹಾಯೋಧರು, ಅವರು ದೈವಾಂಶ ಸಂಭೂತರು ಕೂಡ ಆಗಿದ್ರು. ಅವರ ಒಂದು ತಂತ್ರಜ್ಞಾನ, ಅವರಲ್ಲಿದ್ದಂತಹ ಒಂದು ಕಲೆಯಿಂದ ಅವರು ಸೇತುವೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಲೋಕಹಿತಕ್ಕಾಗಿ ಶಿವನನ್ನ ಲಿಂಗ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇಲ್ಲಿ ತಿಳಿಸೋ ಪ್ರಕಾರ ಸೇತುಬಂಧ ಅಂತ, ಸೇತುವಿನಿಂದ ಆ ಕಡೆಯ ಭೂಭಾಗ ಈ ಕಡೆಯ ಭೂಭಾಗ ಎರಡನ್ನೂ ಕೂಡ ಬಂಧಿಸಿದ್ದಾನೆ ಶ್ರೀರಾಮಚಂದ್ರ. ಅದಕ್ಕೆ ಸೇತುಬಂಧ ಅಂತ ಹೆಸರು. ಈ ಸೇತುಬಂಧ ಎಂತಹ ಪವಿತ್ರವಾದ ತೀರ್ಥಕ್ಷೇತ್ರ ಆಯಿತು ಅನ್ನೋದನ್ನ ಇಲ್ಲಿ ಮುಂದೆ ತಿಳಿಸಿದೆ. ರಾಮೇಶ್ವರ ಅಂತ ಹೇಳಿ ಅದಕ್ಕೆ ನಾಮಕರಣವನ್ನು ಕೂಡ ಶ್ರೀರಾಮಚಂದ್ರ ಮಾಡಿದ್ದಾನೆ. ರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶಿವ ಅಥವಾ ಈಶ್ವರ, ಹಾಗಾಗಿ ರಾಮೇಶ್ವರ ಅಂತ ಅದು ಪ್ರಸಿದ್ಧಿಯಾಗಿದೆ. ಯಾರು ರಾಮೇಶ್ವರ ಶಿವನ ದರ್ಶನವನ್ನ ಮಾಡಿ ಸೇತು ಬಂಧನಕ್ಕೆ ನಮಸ್ಕರಿಸುವನೋ, ಪರಮಾತ್ಮನ ಅನುಗ್ರಹದಿಂದ ಅವನಿಗೆ ಬ್ರಹ್ಮ ಹತ್ಯಾದಿ ದೋಷಗಳು ಕೂಡ ನಿವಾರಣೆ ಆಗತ್ತೆ. ಇದು ಬಹಳಷ್ಟು ಕಡೆ ನಾವು ಗಮನಿಸುವಂತ ವಿಚಾರ. ತೀರ್ಥಕ್ಷೇತ್ರದ ಮಹಿಮೆ, ತೀರ್ಥಕ್ಷೇತ್ರ ಆ ಪದದಲ್ಲೇ ತಿಳಿಸೋ ಹಾಗೆ, ತೀರ್ಥ ಅಂದ್ರೆ ಪವಿತ್ರವಾದ್ದು ಅಂತ, ನಮ್ಮನ್ನ ಪವಿತ್ರಗೊಳಿಸುತ್ತೆ, ಅಂದ್ರೆ ಪಾಪದಿಂದ ನಮ್ಮನ್ನ ದಾಟಿಸುತ್ತೆ. ತಿಳಿದು ಅಥವಾ ತಿಳಿಯದೆ ಹಲವಾರು ಪಾಪ ಕಾರ್ಯಗಳನ್ನ ಮನುಷ್ಯ ಮಾಡ್ತಾ ಇರ್ತಾನೆ. ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಅಲ್ಲಿ ಶಾಸ್ತ್ರೋಕ್ತವಾಗಿ ಅಲ್ಲಿನ ದೇವತೆಯನ್ನ ಪೂಜಿಸಿ ಪ್ರಾರ್ಥನೆ ಮಾಡಿ, ಹಾಗೆ ಅಲ್ಲಿ ಕೆಲವು ಅನುಷ್ಠಾನಗಳನ್ನು ಕೂಡ ಮಾಡಬೇಕಾಗುತ್ತೆ. ಆಯಾ ತೀರ್ಥಕ್ಷೇತ್ರದ ಕೆಲವು ವಿಶೇಷತೆಗಳಿರುತ್ತೆ, ಅದಕ್ಕನುಗುಣವಾಗಿ ಅಲ್ಲಿ ಅನುಷ್ಠಾನವನ್ನ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದ್ರೆ ಕಾಲ ಅನ್ನುವಂಥದ್ದು. ಯಾವ ಕಾಲದಲ್ಲಿ ಯಾವ ನದಿಯ ತೀರದಲ್ಲಿರುವ ತೀರ್ಥಕ್ಷೇತ್ರವನ್ನ
ಇವರು ಅಲ್ಲಿ ಹೋಗಿ ಆ ಕ್ಷೇತ್ರ ದೇವತೆಯನ್ನು ಉಪಾಸನೆ ಮಾಡಿದ್ರೆ ಅವರಿಗೆ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಅನ್ನೋದನ್ನ ಶಿವಪುರಾಣದಲ್ಲಿ ಬಹಳ ವಿವರವಾಗಿ ತಿಳಿಸಿದೆ. ಇನ್ನು ಇಲ್ಲಿ ಸಮುದ್ರದ ವಿಚಾರ ಆಗಿರೋದ್ರಿಂದ ಎಲ್ಲಾ ನದಿಗಳು ಸಮುದ್ರಕ್ಕೆ ಬಂದು ಸೇರಿದೆ. ಪವಿತ್ರವಾದ ನದಿಗಳೆಲ್ಲ ಸಮುದ್ರದಲ್ಲಿ ಬಂದು ಒಂದಾಗಿರೋದ್ರಿಂದ ಈ ಸಮುದ್ರ ನದಿಗಿಂತಲೂ ಕೂಡ ಪವಿತ್ರವಾದ್ದು ಅಂತ ಶಾಸ್ತ್ರದಲ್ಲಿ ತಿಳಿಸುತ್ತೆ. ಹಲವಾರು ತೀರ್ಥ ನದಿಗಳ ಅಥವಾ ಮಹಾನದಿಗಳಲ್ಲಿ ಸ್ನಾನ ಮಾಡುವಂತ ಪುಣ್ಯ ಸಮುದ್ರದಲ್ಲಿ ಸ್ನಾನ ಮಾಡೋದ್ರಿಂದ ಪ್ರಾಪ್ತಿಯಾಗುತ್ತೆ ಅಂತ. ಇಲ್ಲಿ ಶ್ರೀರಾಮಚಂದ್ರನಿಂದ ಪ್ರತಿಷ್ಠಾಪನೆ ಆಗಿರುವಂತಹ ರಾಮೇಶ್ವರ ಶಿವನ ದರ್ಶನ ಮಾಡಿ ರಾಮನಿಂದ ಆದಂತಹ ಈ ರಾಮ ಸೇತು ಅದನ್ನು ಕೂಡ ದರ್ಶನ ಮಾಡಿ ಅದಕ್ಕೆ ನಮಸ್ಕರಿಸಿ, ಸೇತು ಬಂದ ತೀರ್ಥ ಅಂದ್ರೆ ಆ ಸ್ಥಳದಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡುವಂಥದ್ದು ಅಂತ. ಅನಂತರ ಸಂಕಲ್ಪ ಮಾಡಿಕೊಂಡು ವಾರಾಣಸಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಗಂಗೆಯ ನೀರನ್ನು ತಂದು ರಾಮೇಶ್ವರನಿಗೆ ಅಭಿಷೇಕ ಮಾಡಿ ಸಮುದ್ರದಲ್ಲಿ ಆ ಪುಣ್ಯಕರವಾದ ತೀರ್ಥಯಾತ್ರಾ ಫಲವನ್ನ ಸಮರ್ಪಣೆ ಮಾಡಿದಲ್ಲಿ ಅವನು ಬ್ರಹ್ಮವನ್ನು ಪಡೆಯುವನು. ಅಂದ್ರೆ ಅಷ್ಟೊಂದು ಪುಣ್ಯ ಫಲ ಸಿಗತ್ತೆ ಅಂತ ಇದರ ಅರ್ಥ. ರಾಮೇಶ್ವರಕ್ಕೆ ಹೋಗಿ ಸಂಕಲ್ಪ ಮಾಡಿ ಅಲ್ಲಿಂದ ಕಾಶಿಗೆ ಹೋಗಿ ಕಾಶಿಯಲ್ಲಿ ಇರುವಂತಹ ಹರಿತಾ ಇರುವಂತಹ ಗಂಗೆಯಲ್ಲಿ ಮಿಂದು ಅಲ್ಲಿ ಗಂಗಾ ಜಲವನ್ನು ತಂದು ಪುನಃ ಇಲ್ಲಿ ರಾಮೇಶ್ವರನಿಗೆ ಅಭಿಷೇಕವನ್ನ ಮಾಡುವಂಥದ್ದು. ಹಾಗೆ ಮಾಡಿದ್ರೆ ಜೊತೆಗೆ ಆ ತೀರ್ಥಯಾತ್ರಾ ಫಲವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಆಗ ಅವನಿಗೆ ಬ್ರಹ್ಮತ್ವ ದೊರೆಯುತ್ತೆ ಅಂತ ತಿಳಿಸಿದೆ. ಇಲ್ಲಿ ಮುಖ್ಯವಾದ ಒಂದು ವಿಚಾರ ನಾವು ಗಮನಿಸ್ತೀವಿ. ಮೊದಲನೇದಾಗಿ ತೀರ್ಥಕ್ಷೇತ್ರಕ್ಕೆ ಹೋಗುವುದು ಭಗವಂತನ ಸೇವೆ ಮಾಡೋದಕ್ಕೆ, ಭಗವಂತನ ಉಪಾಸನೆ. ಆ ಕ್ಷೇತ್ರದಲ್ಲಿ ಕೆಲವು ನಿಯಮಗಳಿರುತ್ತೆ. ಆ ನಿಯಮಗಳನ್ನ ಅವರು ಪಾಲನೆ ಮಾಡ್ತಾ ಆ ಕ್ಷೇತ್ರ ದೇವತೆಯನ್ನ ಉಪಾಸನೆ ಮಾಡಬೇಕು. ಹಾಗೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಕೆಲವು ದಾನಗಳನ್ನು ಕೂಡ ನೀಡಬೇಕು ಅಂತ ಒಂದು ನಿಯಮನೂ ಇದೆ. ಅಂದ್ರೆ ಧರ್ಮ ಕಾರ್ಯವನ್ನ ಮಾಡಬೇಕು ಅಂತ ಅರ್ಥ. ಅದಾದ ಮೇಲೆ ಈ ಕ್ಷೇತ್ರದ ಒಂದು ವಿಶೇಷತೆ ಏನು ಅಂದ್ರೆ ರಾಮೇಶ್ವರದಿಂದ ಕಾಶಿಗೆ ಹೋಗಿ ಅಲ್ಲಿ ಗಂಗಾ ಜಲವನ್ನ ತಂದು ಪುನಃ ರಾಮೇಶ್ವರನಿಗೆ ಅಭಿಷೇಕ ಮಾಡಿ ಈ ತೀರ್ಥಯಾತ್ರೆ ಮಾಡಿದಂತಹ ಪುಣ್ಯ ಫಲ ಏನಿದೆಯೋ ಇದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ತೀರ್ಥಯಾತ್ರೆ ಮಾಡಿದ್ರೆ ಪುಣ್ಯ ಬರುತ್ತೆ, ಅದು ಶಾಸ್ತ್ರದಲ್ಲಿ ತಿಳಿಸಿದೆ. ಸರಿ, ನಾವು ತೀರ್ಥಯಾತ್ರೆ ಮಾಡಿದ್ವಿ, ನಮಗೂ ಪುಣ್ಯ ಬಂತು, ಆ ಪುಣ್ಯ ನಮಗೆ ಒಳ್ಳೇದಾಗತ್ತೆ ಅಂತ ಹಾಗೆ ಭಾವಿಸಿದ್ರೆ ಅವರಿಗೆ ಅಂತಹ ಶ್ರೇಯಸ್ಸೇನು ಉಂಟಾಗೋದಿಲ್ಲ. ಅದೇ ತರ ನಾವು ಪೂಜೆ ಮಾಡಿದ್ವಿ, ವ್ರತ ನೇಮ ನಿಷ್ಠೆಗಳನ್ನ ಮಾಡಿದ್ದೀವಿ, ಹೀಗಾಗಿ ನಮಗೆ ಪುಣ್ಯ ಬಂದಿದೆ. ಈ ಪುಣ್ಯವನ್ನ ನಾವು ನಮ್ಮ ಲಾಭಕ್ಕಾಗಿ ಉಪಯೋಗಿಸ್ಕೋಣ ಅಥವಾ ಇದರಿಂದ ನಮಗೇನು ಒಳ್ಳೇದಾಗತ್ತೆ ಅಂತ ಭಾವಿಸೋದೇನಿದೆಯೋ ಅದು ಶಾಸ್ತ್ರೋಕ್ತ ಅಲ್ಲ. ಜಪ ಆದ್ರೂ ಮಾಡಬೇಕು, ಜಪ ಅಥವಾ ಪೂಜೆ, ಯಜ್ಞ, ತೀರ್ಥಯಾತ್ರೆ
ಪಾರಾಯಣ, ಇವೆಲ್ಲದರ, ಆಮೇಲೆ ದಾನ, ಇವೆಲ್ಲ ಪುಣ್ಯ ಕಾರ್ಯಗಳ ಪುಣ್ಯ ಫಲವನ್ನ ಕೊನೆಯಲ್ಲಿ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡಬೇಕು. ಇದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಪರಮಾತ್ಮ ಹೇಳಿದ್ದಾನೆ. ನಾವು ಏನೇ ಒಳ್ಳೆ ಕೆಲಸವನ್ನು ಮಾಡಿದ್ರು, ಧರ್ಮ ಕಾರ್ಯ ಅಥವಾ ಪುಣ್ಯ ಕಾರ್ಯ, ಅದರ ಫಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಕೃಷ್ಣಾರ್ಪಣ ಅಂತ ಹೇಳಿ ಭಗವಂತನಿಗೆ ಅಥವಾ ಬ್ರಹ್ಮಾರ್ಪಣ ಅಂತ ಹೇಳಿ ಸಮರ್ಪಣೆ ಮಾಡಬೇಕು. ಅದನ್ನೇ ಇಲ್ಲಿ ತಿಳಿಸಿದೆ. ಬ್ರಹ್ಮನಿಗೆ ಅಂದ್ರೆ ಪರಮಾತ್ಮನಿಗೆ ಆ ಪುಣ್ಯ ಫಲವನ್ನ ಸಮರ್ಪಣೆ ಮಾಡಿದ್ದಲ್ಲಿ ಅವರಿಗೆ ಮುಕ್ತಿ ಅಥವಾ ಪರಮಾತ್ಮನ ಸಾನ್ನಿಧ್ಯ ಪ್ರಾಪ್ತಿಯಾಗುತ್ತೆ ಅಂತ. ಕರ್ಮಫಲ, ಕರ್ಮ ಮಾಡೋದ್ರಿಂದ ಕರ್ಮಫಲ ದೊರೆಯುತ್ತೆ. ಈ ಕರ್ಮಫಲವನ್ನ ನಾವು ಪುನಃ ಕರ್ಮಕ್ಕೆ ಅಧ್ಯಕ್ಷನಾಗಿರುವಂತಹ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ಪಾಪ ಪುಣ್ಯ ಫಲಗಳೆರಡೂ ಕೂಡ ನಮಗೆ ಅಂಟೋದಿಲ್ಲ. ಫಲದ ಅಪೇಕ್ಷೆ ಇಟ್ಕೊಂಡು ಮಾಡಲೇಬಾರದು. ಮೊದಲನೇದಾಗಿ ಫಲಶ್ರುತಿಯನ್ನು ಹೇಳುತ್ತೆ ಫಲ ಸಿಗುತ್ತೆ ಅಂತ. ಆದ್ರೆ ಅದನ್ನ ಗಮನದಲ್ಲಿಟ್ಕೊಂಡು ಪುಣ್ಯ ಕಾರ್ಯ ಮಾಡೋದ್ರಿಂದ ಅಷ್ಟೇನು ಒಳ್ಳೇದಾಗುವುದಿಲ್ಲ. ಪುಣ್ಯ ಸಿಗಬಹುದು, ಆದ್ರೆ ಆ ಪುಣ್ಯ ಮತ್ತೆ ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಲ್ಲಿ ಆ ಪುಣ್ಯ ಫಲ ಪರಮಾತ್ಮನಿಗೆ ಪ್ರೀತ್ಯರ್ಥವಾಗಿ, ಭಗವತ್ ಪ್ರೀತ್ಯರ್ಥವಾಗಿ ಸಮರ್ಪಣೆ ಮಾಡಿದ್ದಲ್ಲಿ ಅದರಿಂದ ನಮ್ಮ ಆತ್ಮ ಕಲ್ಯಾಣಕ್ಕೆ ಬಹಳ ಉಪಯುಕ್ತವಾಗುತ್ತೆ. ಇಲ್ಲಿ ಶ್ರೀರಾಮಚಂದ್ರನಿಂದ ಸ್ಥಾಪಿಸಲ್ಪಟ್ಟಂತಹ ರಾಮೇಶ್ವರ ಶಿವನ ಮಹಿಮೆಯನ್ನು ನಾವಿಲ್ಲಿ ಗಮನಿಸಿದ್ವಿ. ಅದೊಂದು ತೀರ್ಥಕ್ಷೇತ್ರವೇ ಆಯಿತು. ಮೊದಲನೇ ದಿನ 14 ಯೋಜನೆಗಳ ದೂರದ ಸೇತುವೆ ನಿರ್ಮಾಣ ಆಯ್ತಂತೆ. ಎರಡನೇ ದಿನ 20 ಯೋಜನೆಗಳ ಉದ್ದಕ್ಕೆ ಸೇತುವೆ ನಿರ್ಮಾಣ ಆಗಿದೆ. ನಂತರ 21, 22, ಕೊನೆಗೆ 23 ಎಲ್ಲ ಸೇರಿ 100 ಯೋಜನೆಗಳಾಗುತ್ತೆ. ಅಲ್ಲಿಗೆ 5 ದಿನದಲ್ಲಿ ಸಮುದ್ರದ ಮೇಲೆ ಕಪಿಶ್ರೇಷ್ಠನಾದ ನಳ ನೀಲ ಅಂತ ಅವರಿಬ್ರು ಸೇರಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸೇತುವೆಯ ಮೂಲಕ ಕಪಿ ಸೈನ್ಯವೆಲ್ಲ 100 ಯೋಜನ ದಾಟ್ಕೊಂಡು ಸಮುದ್ರದ ಮೇಲಿಂದ ಬಂದು ಅವರು ಲಂಕೆಯನ್ನ ತಲುಪಿದ್ದಾರೆ. ಅಲ್ಲಿ ಸುವೇಲ ಅನ್ನುವಂತಹ ಒಂದು ದೊಡ್ಡ ಬೆಟ್ಟ ಅಂತೆ, ಅದನ್ನ ಏರಿ ಲಂಕೆಯನ್ನ ಅವರು ಮುತ್ತಿಗೆ ಹಾಕಿದ್ದಾರೆ. ಶ್ರೀರಾಮ ಒಂದು ದೊಡ್ಡ ಪರ್ವತವನ್ನ ಏರಿ ಹನುಮಂತನ ಮೇಲೆ ಕುಳಿತು ಪರ್ವತವನ್ನ ಏರಿ, ಹಾಗೆ ಲಕ್ಷ್ಮಣ ಅಂಗದನ ಮೇಲೆ ಕುಳಿತು ಪರ್ವತದ ಮೇಲೆ ಬಂದು ಈಗ ಅಲ್ಲಿಂದ ಲಂಕೆಯನ್ನ ನೋಡ್ತಾ ಇದ್ದಾನಂತೆ ಶ್ರೀರಾಮಚಂದ್ರ. ಲಂಕೆ ಯಾವ ರೀತಿ ಇದೆ ಅಂತ. ಮೊದಲೇ ಅದು ಸ್ವರ್ಣ ಲಂಕೆ, ಬಹಳ ವೈಭವದಿಂದ ಕೂಡಿದೆ, ಹಾಗೆ ಸುರಕ್ಷಿತವಾಗಿ ಕೂಡ ಇದೆ. ಬಹಳಷ್ಟು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಹಾಗೆ ಚೆನ್ನಾಗಿ ಮಾಡಲ್ಪಟ್ಟಿದೆ. ಇದೆಲ್ಲವನ್ನ ಶ್ರೀರಾಮಚಂದ್ರ ಗಮನಿಸಿದನೆ. ಹಾಗೆ ಅಲ್ಲಿ ಉಪ್ಪರಿಗೆಯ ಮೇಲೆ
10 ತಲೆ 10 ಕಿರೀಟಗಳನ್ನ ಧಾರಣೆ ಮಾಡಿರುವಂತಹ ನೀಲ ಪರ್ವತದ ಶಿಖರದಂತೆ ಕಾಣ್ತಾ ಇರುವಂತಹ ಕಾಲಮೇಘಕ್ಕೆ ಸಮಾನವಾದ ಕಾಂತಿಯುಳ್ಳಂತಹ ಬಿಳಿಯ ಛತ್ರಿಗಳಿಂದ ಅಲಂಕೃತನಾದ ರಾವಣ ಅಲ್ಲಿ ಕುಳಿತಿದ್ದಾನೆ. ಆಮೇಲೆ ಏನಾಯಿತು ಅನ್ನೋದನ್ನ ಮುಂದೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಶುಕ ಅನ್ನುವಂತಹ ರಾಕ್ಷಸ ರಾವಣನ ದೂತ. ಈತ ಈ ವಾನರ ಸೈನ್ಯದ ಬಗ್ಗೆ ತಿಳ್ಕೊಂಬರೋದಕ್ಕೆ ಅಂತ ಹೇಳಿ ರಾವಣನಿಂದ ಕಳುಹಿಸಲ್ಪಟ್ಟಿದ್ದು. ಆ ಶುಕ ಅನ್ನೋ ರಾಕ್ಷಸ ಬಂದು ವಾನರ ಸೈನ್ಯವನ್ನೆಲ್ಲ ನೋಡಿ ಹೊರಡುವಾಗ ಆ ಕಪಿ ಸೈನ್ಯ ಎಲ್ಲ ಅವನನ್ನ ಬಂದಾಗ್ಲೇ ಹಿಡ್ಕೊಂಡು ರಾಮನ ಬಳಿ ಕರ್ಕೊಂಡ್ ಬಂದಿದ್ದು. ಆಮೇಲೆ ಕಪಿಗಳೆಲ್ಲ ಸೇರಿ ಹೊಡೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಶ್ರೀರಾಮಚಂದ್ರ ದೂತನನ್ನ ಕೊಲ್ಲಬಾರ್ದು ಅಂತ ಹೇಳಿ ತಡೆದಿದ್ದು. ಆಗ ಶುಕ ಕೂಗುದಂತೆ, ಶ್ರೀರಾಮ ಕಾಪಾಡುವಂತ. ಹಾಗೆ ಕೂಗ್ಕೊಂಡಾಗ ರಾಮ ತಡೆದಿದ್ದಾನೆ, ಅವನನ್ನು ಬಿಟ್ಬಿಡಿ ಅಂತ ಹೇಳಿ ಕಾಪಾಡಿದ್ದಾನೆ. ಈ ಎಲ್ಲ ವಿಚಾರವನ್ನ ಶುಕ ರಾವಣನಿಗೆ ಹೇಳ್ತಾ ಇದ್ದಾನೆ. ಇದು ನನ್ನ ಅನುಭವ. ನಾನು ಅಲ್ಲಿ ಹೋಗಿ ಕಂಡಂತಹ ದೃಶ್ಯವನ್ನ ನಿಮ್ ಮುಂದೆ ಈಗ ತಿಳಿಸ್ತಾ ಇದ್ದೀನಿ. ಅದೇನು ಕಪಿ ಸೈನ್ಯ ಅಂತ ಇದೆಯಲ್ಲ, ಅದು ಸಮುದ್ರದಂತೆ ಅಷ್ಟು ವಿಶಾಲವಾದ ಸೈನ್ಯ ಆಗಿದೆ. ಅದೇನೋ ಒಂದು ಪುಟ್ಟ ಸೈನ್ಯ ಅಲ್ಲ. ಮತ್ತೆ ಈ ಕಪಿಗಳು ಕೂಡ ಬಹಳ ಬಲಿಷ್ಠರು ಇದ್ದಾರೆ. ಅವರಲ್ಲಿ ಬಹಳಷ್ಟು ಜನ ದೈವಾಂಶ ಸಂಭೂತರೇ ಇದ್ದಾರೆ. ಅವರೆಲ್ಲ ಕೂಡ ಲಂಕೆಯನ್ನ ನಾಶ ಮಾಡುವಂತಹ ಸಾಮರ್ಥ್ಯವನ್ನ ಉಳ್ಳಂತವರು. ಇನ್ನು ರಾಮ, ಲಕ್ಷ್ಮಣ, ಸುಗ್ರೀವ, ವಿಭೀಷಣ ಇವರೆಲ್ಲ ಸೇರ್ಕೊಂಡಿದ್ದೆ ಆದ್ರೆ ಲಂಕೆಯನ್ನ ನಾಶಗೊಳಿಸೋದಿಕ್ಕೆ ಇವ್ರಿಗೇನು ಕಷ್ಟ ಆಗಲ್ಲ. ಅಷ್ಟೆಲ್ಲ ಯಾಕೆ, ಶ್ರೀರಾಮನೊಬ್ಬನೇ ಸಾಕು. ತನ್ನ ಬಲ, ತನ್ನ ಸಾಮರ್ಥ್ಯದಿಂದ, ತೇಜಸ್ಸಿನಿಂದ ಲಂಕೆಯನ್ನೆಲ್ಲ ಅವನೊಬ್ಬನೇ ನಾಶ ಮಾಡಬಲ್ಲ. ಶ್ರೀರಾಮಚಂದ್ರ ನನಗೇನು ಸಂದೇಶವನ್ನ ಕಳಿಸಿದ್ದಾನೆ ನಿಮಗೆ ತಿಳಿಸಿ ಅಂತ ಹೇಳಿ ಅದನ್ನ ಶುಕ ಹೇಳ್ತಾ ಇದ್ದಾನೆ. ಎಲೈ ಶುಕನೇ, ನೀನು ರಾವಣನಿಗೆ ಈ ಮಾತನ್ನ ಹೇಳು. ಯಾವ ಸೈನ್ಯ ಬಲವನ್ನ ನೆಚ್ಚಿಕೊಂಡು ನೀನು ಸೀತೆಯನ್ನ ಅಪಹರಣ ಮಾಡಿ ಈಗ ಸುರಕ್ಷಿತವಾಗಿದ್ದೀನಿ ಅಂತ ತಿಳ್ಕೊಂಡಿದೀಯೋ, ಇದರಿಂದ ಏನು ಪ್ರಯೋಜನ ಇಲ್ಲ. ನೀನು ಯುದ್ಧವನ್ನ ಮಾಡಬೇಕಾಗಿದೆ. ಆಗ ನಿನ್ನ ಬಲವನ್ನ ಪ್ರದರ್ಶನ ಮಾಡು. ಈ ಲಂಕೆಯನ್ನೆಲ್ಲ ನಾಶ ಮಾಡಿ ರಾಕ್ಷಸ ಬಲವನ್ನ ನಾಶ ಮಾಡ್ತೀನಿ. ನಾನು ಭಯಂಕರವಾದ ಕೋಪವನ್ನ ಪ್ರಕಟ ಮಾಡ್ತಾ ಇದ್ದೀನಿ, ಮಾಡಲಿದ್ದೀನಿ ಮುಂದೆ ಯುದ್ಧದಲ್ಲಿ ಅಂತ ಹೇಳು. ನೀನು ನಿನ್ನ ಬಲದಿಂದ ನಮ್ಮನ್ನ ಎದುರಿಸುವ ಯುದ್ಧದಲ್ಲಿ ಅಂತ ಆದೇಶವನ್ನ ಕೊಟ್ಟಿದ್ದಾನೆ, ಅಂದ್ರೆ ಸಂದೇಶ. ಹೀಗೆ ತಿಳಿಸು ನೀನು ರಾವಣನಿಗೆ ಅಂತ ಹೇಳಿದ್ದಾನೆ. ಸೊ ದೂತನಾಗಿ ಶುಕ ಶ್ರೀರಾಮಚಂದ್ರ ಕೊಟ್ಟಂತಹ ಸಂದೇಶವನ್ನ ರಾವಣನ ಮುಂದೆ ತಿಳಿಸಿದ್ದಾನೆ. ಇನ್ನು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅದನ್ನೆಲ್ಲ ಸ್ವಲ್ಪ ಹೇಳಿದ್ದಾಯ್ತು. ಕಪಿಗಳೆಲ್ಲ ಬಹಳ ಬಲಿಷ್ಠರಾಗಿದ್ದಾರೆ. ಈಗ ಎರಡೇ ದಾರಿ ಇರೋದು, ಒಂದು ಯುದ್ಧ ಮಾಡಬೇಕು. ಆದ್ರೆ ನನ್ನ ಅಭಿಪ್ರಾಯ ಏನು ಅಂತ ಈಗ ಶುಕ ಹೇಳ್ತಾ ಇದ್ದಾನೆ. ದೂತನಿಗೆ ತಾನು ಏನೆಲ್ಲ ನೋಡಿದಾನೋ ಅವನು ಅರ್ಥ ಮಾಡ್ಕೊಂಡಿದ್ದಾನೋ ಅದನ್ನೆಲ್ಲ ಮುಕ್ತವಾಗಿ ಹೇಳೋದಕ್ಕೆ ಅವಕಾಶ ಇದೆ. ಅದು ರಾಜನೀತಿ. ಅದರಲ್ಲೇನು ಮುಚ್ಚುಮರೆ ಮಾಡುವಂತ ಅವಶ್ಯಕತೆ ಇಲ್ಲ.
ಈಗ ಶುಕ ತನ್ನ ಅಭಿಪ್ರಾಯ ಹೇಳ್ತಾ ಇದ್ದಾನೆ. ಈ ರಾಕ್ಷಸ ಬಲಕ್ಕೂ ನಮ್ಮ ರಾಕ್ಷಸ ಬಲ ಏನಿದೆಯೋ ಅದಕ್ಕೂ ಈ ಕಪಿ ಸೈನ್ಯಕ್ಕೂ ಬಹಳ ಅಂತರ ಇದೆ. ಕಪಿ ಸೈನ್ಯ ಲಂಕೆಯನ್ನ ನಾಶ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದೆ. ಇದು ನನ್ನ ಅಭಿಪ್ರಾಯ. ಹಾಗಾಗಿ ಪ್ರಭುವೆ, ಜಾಗ್ರತೆಯಾಗಿ ಅಂದ್ರೆ ಬಹಳ ಬೇಗ ನೀನು ಹೋಗಿ ಶ್ರೀರಾಮನ ಬಳಿ ಸಂಧಿಯನ್ನ ಮಾಡ್ಕೊ. ಸಂಧಿ ಅಂದ್ರೆ ಏನು? ಒಂದು ಒಪ್ಪಂದ ಮಾಡ್ಕೊಂಡ್ಬಿಡು. ಏನು? ಸೀತೆಯನ್ನ ನಾನು ನಿನಗೆ ಹಿಂತಿರುಗಿಸ್ಬಿಡ್ತೀನಿ, ನನ್ನನ್ನ ಕ್ಷಮಿಸು ಅಂತ ಹೇಳಿ ಸಂಧಿಯನ್ನ ಮಾಡ್ಕೋ. ಅದರಿಂದ ಈ ಲಂಕೆ ರಾಕ್ಷಸ ಸೈನ್ಯ ಎಲ್ಲ ಉಳಿಯುತ್ತೆ, ಇಲ್ಲದೆ ಇದ್ರೆ ಎಲ್ಲ ನಾಶ ಆಗುತ್ತೆ ಅಂತ ಶುಕ ಹೇಳ್ತಾ ಇದ್ದಾನೆ. ರಾವಣನಿಗೆ ಹೇಳ್ತಾ ಇದ್ದಾನಂತೆ, ಅದರಲ್ಲಿ ಕೆಲವು ಮಹಾಕಪಿಗಳು ಅಂದ್ರೆ ಬಹಳ ಬಲಿಷ್ಠರಾಗಿ ಇರುವಂತಹ ಕಪಿಗಳು, ಇವರೆಲ್ಲ ಕೂಡ ದೈವಾಂಶ ಸಂಭೂತರು. ಅದರಲ್ಲಿ ಅಗ್ನಿದೇವನ ಮಗನಾದ ನೀಲ, ವಾಲಿಯ ಪುತ್ರನಾದ ಅಂಗದ, ಹಾಗೆ ಈಗಾಗಲೇ ಬಂದು ಅಕ್ಷಯ ಕುಮಾರನ್ನ ಕೊಂದಂತಹ, ತನ್ನ ಬಲವನ್ನ ಪ್ರದರ್ಶನ ಮಾಡಿದಂತಹ ಹನುಮಂತ, ಇನ್ನೊಬ್ಬ ರಂಭ ಅನ್ನುವಂತಹ ಒಬ್ಬ ಮಹಾಕಪಿ, ಅವನು ಅಪರಿಮಿತ ಬಲವನ್ನು ಹೊಂದಿದ್ದಾನೆ. ಹಾಗೆ ಶರಭ, ಮೈಂದ, ದ್ವಿವಿಧ, ಪನಸ, ಹೀಗೆಲ್ಲ ಹಲವಾರು ಜನರ ಹೆಸರುಗಳನ್ನ ಇಲ್ಲಿ ಹೇಳಿ, ಇವರೆಲ್ಲ ಕೂಡ ಬಹಳ ಬಲಿಷ್ಠರಾಗಿದ್ದಾರೆ. ನಾನು ಹೀಗೆ ಸ್ವಲ್ಪ ಲೆಕ್ಕ ಮಾಡಿ ಒಂದು ಗುಂಪನ್ನ ನೋಡಿದೆ, ಸುಮಾರು 21,000 ಕೋಟಿಗಳಾದರೂ. ಅಷ್ಟು ದೊಡ್ಡ ಒಂದು ಕಪಿ ಸೈನ್ಯ ಇದು. ಹೀಗಾಗಿ ಪೂರ್ತಿಯಾಗಿ ಇಷ್ಟೇ ಇದೆ ಅಂತ ಹೇಳೋದಕ್ಕೂ ನಾನು ಸಮರ್ಥನಲ್ಲ. ರಾಮನ ಈ ಕಪಿ ಸೈನ್ಯದಲ್ಲಿ ಇರುವಂತವರು ಸಾಮಾನ್ಯರಲ್ಲ ಅಂತ, ಸಾಮಾನ್ಯ ಕಪಿಗಳು ಅಂತ ನೀನು ಭಾವಿಸ್ಬೇಡ. ಹೀಗೆಲ್ಲ ತನ್ನ ಭಾವನೆಯನ್ನ ಶುಕ ರಾವಣನ ಮುಂದೆ ಇಟ್ಟಿದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ಈಗ ಶುಕನ ಮೂಲಕ ಈ ಅಧ್ಯಾತ್ಮ ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಮಹಿಮೆಯನ್ನ ವಿವರಿಸಿದೆ. ಯಾಕೆಂದ್ರೆ ಪ್ರತ್ಯಕ್ಷವಾಗಿ ಶುಕ ಶ್ರೀರಾಮನ ಬಳಿ ಹೋಗಿ ಮಾತನಾಡಿದ್ದಾನೆ, ಶ್ರೀರಾಮನ ಮಹಿಮೆಯನ್ನ ಕೂಡ ಕಂಡಿದ್ದಾನೆ. ಈಗ ಹೇಳ್ತಾ ಇದ್ದಾನೆ, ನಾನು ಶ್ರೀರಾಮನನ್ನ ಪ್ರತ್ಯಕ್ಷವಾಗಿ ನೋಡಿ ಬಂದಿದ್ದೀನಿ. ಶ್ರೀರಾಮ ನೀವು ಭಾವಿಸೋ ಹಾಗೆ ಅವನು ಮನುಷ್ಯನಲ್ಲ, ಅಯೋಧ್ಯೆಯ ರಾಜಕುಮಾರ ಅಂತ ನೀವು ಭಾವಿಸಿರ್ಬೋದು, ವನವಾಸ ಮಾಡ್ತಾ ಇದ್ದಾನೆ ಅಂತ ಭಾವಿಸಿರ್ಬೋದು. ಆದರೆ ಅವನು ಸಾಕ್ಷಾತ್ ಆದಿನಾರಾಯಣನೇ ಆಗಿದ್ದಾನೆ, ಅಂದ್ರೆ ಪರಮಾತ್ಮನೇ ಆಗಿದ್ದಾನೆ. ಇನ್ನು ಈ ಸೀತೆಯಾದರೂ ಜಗತ್ ಕಾರಣಳಾದ ಚಿತ್ಶಕ್ತಿ ಸ್ವರೂಪಳಾಗಿರೋಳು. ಜಗತ್ ಕಾರಣಳು, ಜಗದ್ವ್ಯಾಪಿನಿ, ವಿಷ್ಣು ಮಾಯಾ ಅಂತ ಶಾಸ್ತ್ರದಲ್ಲಿ ಕರೆಯೋದು. ವಿಷ್ಣುವಿನ ಮಾಯಾಶಕ್ತಿ. ಈ ಮಾಯಾಶಕ್ತಿ ಜಗತ್ತಿನ ರೂಪದಲ್ಲಿ ಪ್ರಕಟ ಆಗಿದೆ. ಈ ಅರ್ಥದಲ್ಲೇ ಇದು ಜಗದ್ವ್ಯಾಪಕ ಅಂತ ಕರೆಯಲು. ಜಗತ್ತಿನ ರೂಪದಲ್ಲಿ ತಾನೇ ಇರೋದ್ರಿಂದ ಮಾಯೆ ಆವರಿಸದಂತಹ ಯಾವುದೇ ವಸ್ತು ಈ ಜಗತ್ತಿನಲ್ಲಿ ಇಲ್ಲ. ಚರಾಚರ, ಚಲಿಸೋದು, ಚಲಿಸದೇ ಇರೋದು, ಚರಾಚರ ಜಗನ್ನಾಥ ಅಂತ
ಹೇಳೋ ಹಾಗೆ ಲಲಿತಾ ಸಹಸ್ರನಾಮದಲ್ಲಿ. ಹಾಗೆ ಚೇತನ, ಜಡರೂಪ, ಈ ಎಲ್ಲ ರೂಪದಲ್ಲಿ ಆ ಜಗತ್ಕಾರಣಳಾದ ಚಿತ್ಶಕ್ತಿ ಸ್ವರೂಪಳಾದ ಆ ಮಹಾಮಾಯೆ ಈಗ ಸೀತೆಯ ರೂಪದಲ್ಲಿ ಇರೋದು. ನೀವಾದರೂ ಇದನ್ನ ಗೊತ್ತಿಲ್ಲದೆ ಲೋಕಮಾತೆಯಾದ ಸೀತೆಯನ್ನ ಕದ್ದುಕೊಂಡು ತಂದಿದ್ದೀರಾ. ಶ್ರೀರಾಮ ಆತ್ಮನಾದರೆ ಸೀತಾಮಾತೆ ಚೈತನ್ಯ ಸ್ವರೂಪಳು. ಹೀಗಾಗಿ ಇವರು ಇಡೀ ಜಗತ್ತಿಗೆ ತಂದೆ ತಾಯಿ ಆಗಿದ್ದಾರೆ. ಇವರಿಗೆ ಶತ್ರು ಆಗೋದಾದ್ರೂ ಹೇಗೆ? ಇದೆಲ್ಲ ಒಳ್ಳೆಯದಲ್ಲ. ಅಂದ್ರೆ ನೀವು ಮಾಡಿದ ಸರಿಯಲ್ಲ. ನೀವು ಭಾವಿಸಿರೋ ಹಾಗೆ ಶ್ರೀರಾಮ ಮನುಷ್ಯನಲ್ಲ, ಸೀತೆ ಸಾಮಾನ್ಯ ಮನುಷ್ಯಳು ಅಲ್ಲ. ಹಾಗೇನೆ ಇದೇನೋ ಒಂದು ಕಪಿ ಸೈನ್ಯ ಅಂತ ಭಾವಿಸಿದಿರಲ್ಲ, ಅದು ಸಾಮಾನ್ಯ ಕಪಿ ಸೈನ್ಯ ಕೂಡ ಅಲ್ಲ. ಅದು ದೇವತೆಗಳ ಶಕ್ತಿಯಿಂದ ಕೂಡಿರುವಂತಹ ಸೈನ್ಯ ಅದು. ಯಾಕೆಂದ್ರೆ ಆ ದೇವತೆಗಳ ಅಂಶಗಳೇ ಬಹಳಷ್ಟು ಜನ ಅಲ್ಲಿ ಕಪಿಗಳಾಗಿ ಅವತರಿಸಿದ್ದಾರೆ. ಇನ್ನು ಈ ಜಗತ್ತಿನ ಸ್ವರೂಪ ಆದ್ರೂ ಕ್ಷಣಕಾಲ ಇದ್ದು ಇಲ್ಲದಂತ ಆಗುವಂಥದ್ದು. ಇಂತಹ ಈ ಸಂಸಾರದಲ್ಲಿ ಕ್ಷಣಭಂಗುರ ಈ ಸಂಸಾರ ಪಂಚಭೂತಾತ್ಮಕ 24 ತತ್ವ ರೂಪಗಳು, ಹಾಗೆ ಸ್ಥೂಲ ಪ್ರಕೃತಿ, ಸ್ಥೂಲ ಪ್ರಕೃತಿಯ ರೂಪ ಈ ಶರೀರ, ಚರ್ಮ, ಮೂಳೆ, ಮಾಂಸ ಇತ್ಯಾದಿಗಳಿಂದ ಆಗಿರುವಂತಹ ಈ ಶರೀರವನ್ನ ಯಾರಾದರೂ ನಂಬಿ ಅದರಲ್ಲಿ ಶಾಶ್ವತವಾದಂತಹ ಸುಖವನ್ನು ಪಡೆಯೋದಕ್ಕೆ ಸಾಧ್ಯವೇ? ಅಂದ್ರೆ ಇಲ್ಲಿ ಶುಕನ ಮಾತಿನಲ್ಲಿ ಹೇಳ್ತಾ ಇರೋದೇನು ಅಧ್ಯಾತ್ಮ ರಾಮಾಯಣದಲ್ಲಿ ಅಂದ್ರೆ, ಈ ಜೀವನ ಅನ್ನುವಂಥದ್ದೇ ಕ್ಷಣಿಕ, ಈಗಿರುತ್ತೆ ಈಗಿಲ್ಲ. ಉಸಿರಾಟ ಇರೋವರೆಗೂ ಪ್ರಾಣಶಕ್ತಿ ಇರುತ್ತೆ. ಪ್ರಾಣಶಕ್ತಿ ಇರೋದ್ರಿಂದ ಉಸಿರಾಡ್ತಾ ಇದೆ. ಅದಿಲ್ಲ ಅಂದ್ರೆ ಶರೀರ ನಾಶ ಆಗ್ಬಿಡುತ್ತೆ. ಇಂತಹ ನಶ್ವರವಾದ ಶರೀರದಿಂದ ಸುಖವನ್ನಾದರೂ ನಾವು ಹೇಗೆ ಬಯಸೋದಕ್ಕೆ ಸಾಧ್ಯ? ಶರೀರವೇ ನಶ್ವರ. ಇದರಲ್ಲಿ ಈ ದೇಹದಲ್ಲಿ ಯಾರಾದ್ರೂ ವಿವೇಕಿಗಳು ನಂಬಿಕೆಯನ್ನಿಡ್ತಾರ? ಯಾಕೆಂದ್ರೆ ಭೋಗಕ್ಕಾಗಿ ಅಥವಾ ಇನ್ಯಾವುದೋ ಒಂದು ಆಸೆಯಿಂದ ಶರೀರವನ್ನೇ ತಾನು ಅಂತ ಭಾವಿಸಿ ಶರೀರಕ್ಕೆ ಬೇಕಾಗುವಂತ ಭೋಗ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡ್ತಾನೆ ಮನುಷ್ಯ. ಆದ್ರೆ ಅವನು ಮರ್ತೋಗಿದ್ದಾನೆ ಶರೀರವೇ ನಶ್ವರ ಅಂತ. ಒಂದು ಉದಾಹರಣೆ ಹೇಳೋದಾದ್ರೆ, ಯಾವುದೇ ಒಂದು ವಸ್ತುವನ್ನ ಮನುಷ್ಯ ಗಳಿಸಿದಾಗ ಆ ವಸ್ತುವಿನ ಮೇಲೆ ತನ್ನ ಹೆಸರನ್ನ ಹಾಕುತ್ತಾನೆ. ಈಗ ಯಾವುದೋ ಒಂದು ವಾಹನ ಅದನ್ನ ಕೊಂಡುಕೊಂಡಾಗ ತನ್ನ ಹೆಸರಲ್ಲಿ ಅಂತ ಒಂದು ದಾಖಲೆಯನ್ನ ಇಟ್ಕೋತಾನೆ. ಒಂದು ಜಮೀನ್ ತಗೊಂಡ್ರೆ ಅದಕ್ಕೊಂದು ದಾಖಲೆ, ಇದು ನನ್ನದೇ, ನನ್ನ ಹೆಸರಲ್ಲಿದೆ. ಹಾಗೇನೆ ಇನ್ಯಾವುದೋ ಒಂದು ವಸ್ತುವನ್ನ ಇದು ನನ್ನದು ಅಂತ ಅಲ್ಲಿ ಅವನು ಭಾವಿಸಿ ಅದನ್ನ ಆ ರೀತಿ ಬಿಂಬಿಸ್ತಾನೆ. ಆದ್ರೆ ಅವನು ಮರ್ತೋಗಿದ್ದಾನೆ ಆ ಶರೀರನೇ ತನ್ನದಲ್ಲ ಅಂತ. ನೋಡಿ, ಇದನ್ನೇ ವಿವೇಕ ಅಂತ ಕರೆಯೋದು. ಶರೀರ ಹುಟ್ಟಿತು, ಶರೀರಕ್ಕೆ ಒಂದು ಹೆಸರಿಟ್ರು.
ನೋಡಿ, ಹೆಸರು ಯಾರು ಕೂಡ ತಮ್ಮ ಹೆಸರು ತಾವೇ ಹೆಸರು ಇಟ್ಕೊಂಡು ಹುಟ್ಟಿಲ್ಲ. ಆದ್ರೆ ಹೆಸರಿನ ಮೇಲೆ ಬಹಳ ಅಭಿಮಾನ ಇರುತ್ತೆ. ಸರಿ, ಜಗತ್ತಲ್ಲೇನು ಅವರೊಬ್ಬರಿಗೆ ಆ ಹೆಸರಿದೆಯಾ? ಹಾಗೇನಿಲ್ಲ. ಸಾವಿರಾರು ಜನ ಕೂಡ ಅದೇ ಹೆಸರನ್ನ ಇಟ್ಕೊಂಡಿದ್ದಾರೆ. ವ್ಯವಹಾರಕ್ಕಾಗಿ ಒಂದು ಹೆಸರು ಅಂತ ಇದೆ. ಈಗ ಆ ಶರೀರಕ್ಕಿಟ್ಟಿರುವಂತ ಹೆಸರು, ಆಮೇಲೆ ಆ ಶರೀರಕ್ಕೆ ಅನುಭವಕ್ಕೆ ಬರುವಂತಹ ಕ್ಷಣಿಕವಾದ ಸುಖ, ಅದಕ್ಕಾಗಿ ಬೇಕಾಗುವಂತಹ ಭೋಗ ವಸ್ತುಗಳು, ಆ ಭೋಗ ವಸ್ತುಗಳನ್ನ ಪಡ್ಕೊಳ್ಳೋದಕ್ಕಾಗಿ ವಿಶೇಷವಾದ ಪ್ರಯತ್ನ, ಪಡ್ಕೊಂಡ್ಮೇಲೆ ಅವುಗಳ ಮೇಲೆ ಮಮಕಾರ, ಇದೆಲ್ಲ ಯಾಕೆ ಬೇಕು ಈ ಮನುಷ್ಯನಿಗೆ? ಇದರ ಅಗತ್ಯ ಇದೆಯಾ? ವೇದಾಂತ ಹೇಳುತ್ತೆ, ಇದು ಅಜ್ಞಾನದ ಒಂದು ಪ್ರಭಾವ. ಅಜ್ಞಾನದಿಂದ ಮನುಷ್ಯ ಮೋಹಕ್ಕೊಳಗಾಗಿ ಮೊದಲನೇದಾಗಿ ಏನ್ ತಪ್ಪು ಮಾಡ್ತಾನೆ? ಶರೀರದ ಮೇಲೆ ಅಭಿಮಾನ ಹೊಂದುತ್ತಾನೆ. ಅದರಲ್ಲಿ ಸಂಘ ಉಂಟಾಗುತ್ತೆ. ಸಂಘ ದೋಷ ಅಂತ ಕರೀತಾರೆ. ಶರೀರದೊಂದಿಗೆ ಸಂಘ. ಅದಾದ್ಮೇಲೆ ತಾದಾತ್ಮ್ಯ, ಅದೇ ತಾನು ಅಂತ. ಅದಾದ್ಮೇಲೆ ಶರೀರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ಶರೀರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳಲ್ಲಿ ಮಮಕಾರ. ಇದು ಮನುಷ್ಯನ ಜೀವನ. ಸಾಮಾನ್ಯ ಮನುಷ್ಯ ಹೀಗೆ ಜೀವನ ಮಾಡ್ತಾ ಇರ್ತಾನೆ. ಶರೀರವನ್ನ ಕೂಡ ತಾನು ರಚನೆ ಮಾಡ್ಕೊಳಕ್ಕಾಗಿಲ್ಲ. ಆ ಶರೀರಕ್ಕೆ ಹೆಸರಿಟ್ಟವರು ಯಾರೋ. ಇನ್ನ ಆ ಶರೀರಕ್ಕೆ ಸಂಬಂಧಪಟ್ಟಂತ ವಸ್ತುಗಳು, ಅವುಗಳು ತನ್ನ ಬಳಿ ಶಾಶ್ವತವಾಗಿರುತ್ತೆ ಎನ್ನುವಂತ ಒಂದು ಭ್ರಮೆ. ಹೀಗೆಲ್ಲ ಸೇರ್ಕೊಂಡು ಮನುಷ್ಯನಿಗೆ ಅವಿದ್ಯಾ ಬಂಧನವನ್ನ ಉಂಟು ಮಾಡಿದೆ. ಈ ಅವಿದ್ಯಾ ಬಂಧನ ಹೇಗಿರುತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸುತ್ತೆ. ಪುಣ್ಯ ಪಾಪೇ ಸಮಾಯಾತೋ ಜೀವೇನ ಸುಖ ದುಃಖಯೋಹೋ ಕಾರಣೇ ದೇಹಯೋಗಾದಿ ನ ಆತ್ಮನಃ ಕುರುತೋ ಅನಿಶಂ. ಸುಖ ದುಃಖಗಳಿಗೆ ಕಾರಣವಾದ ಪುಣ್ಯ ಪಾಪಗಳು ಮಾತ್ರ ಜೀವನ ಜೊತೆ ಬರುತ್ತೆ. ಆದರೆ ಸುಖ ದುಃಖಗಳು ಬರೋದಿಲ್ಲ. ಸುಖ ದುಃಖಗಳು ಕ್ಷಣಿಕವಾದ ಅನುಭವಗಳಷ್ಟೇ. ಆ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಮನುಷ್ಯ ಪರಲೋಕದಲ್ಲಿ ಅಥವಾ ಇತರ ಲೋಕಗಳಲ್ಲಿ ಅದರ ಅನುಭವವನ್ನು ಪಡ್ಕೊಂಡು ಪರಿಣಾಮವನ್ನು ಅನುಭವಿಸಿ ಪುನಃ ಅವನು ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಪುನಃ ಈ ಜಗತ್ತಿಗೆ ಅಂದ್ರೆ ಈ ಕರ್ಮಭೂಮಿಯಲ್ಲಿ ಬಂದು ಮತ್ತೆ ಹುಟ್ಟುತ್ತಾನೆ. ಮನುಷ್ಯ ಶರೀರದಲ್ಲೇ ಹುಟ್ಟುತ್ತಾನೆ ಅಂತ ಇಲ್ಲ. ಅವನ ಕರ್ಮಾನುಸಾರವಾಗಿ ಯಾವುದೋ ಒಂದು ಶರೀರ ಅವನಿಗೆ ಪ್ರಾಪ್ತಿಯಾಗತ್ತೆ. ತಾನು ಕರ್ತೃ ಎಂದು ಅಹಂಕಾರದಿಂದ ಅವನು ದೇಹದೊಂದಿಗೆ ತಾದಾತ್ಮ್ಯವನ್ನು ಹೊಂದಿ ಪುನಃ ಪುನಃ ಜನನ ಮರಣಗಳನ್ನ ಅನುಭವಿಸ್ತಾ ಇದ್ದಾನೆ. ಹೀಗಾಗಿ ಶುಕ ಹೇಳ್ತಾ ಇದ್ದಾನೆ, ಈ ದೇಹಾದಿಗಳಲ್ಲಿ ಅಭಿಮಾನವನ್ನು ನೀನು ಬಿಡುವವನಾಗು. ದೇಹಾದಿಗಳಲ್ಲಿ ಅಭಿಮಾನ ಇದ್ದಾಗಲೇ ನಾನು ರಾಜ, ಇದು ನನ್ನ ಅಧಿಕಾರ, ನನಗೆ ಬೇಕಾಗಿರೋದನ್ನ ನಾನು ಪಡ್ಕೋತೀನಿ, ಈ ತರ ಎಲ್ಲ ಭಾವನೆ ಬರುತ್ತೆ. ಇತರರ ಮೇಲೆ ಅಧಿಕಾರ ಚಲಾಯಿಸುವಂತ ಭಾವನೆ ಆಗಲಿ, ಇವೆಲ್ಲ ಬರುವಂತದ್ದೇ ಈ ಅವಿದ್ಯಾ ಬಂಧನದಿಂದ. ಅವಿದ್ಯಾ ಬಂಧನ ಅಂದ್ರೆ ದೇಹದೊಂದಿಗೆ ತಾದಾತ್ಮ್ಯ. ಆದ್ದರಿಂದ ನೀನು ಶುದ್ಧ ಭಾವವನ್ನ
ಆಶ್ರಯಿಸಿ ಅಂದ್ರೆ ಶುದ್ಧ ಸತ್ವ ಅಂತ. ಶುದ್ಧ ಸತ್ವವನ್ನ ಆಶ್ರಯಿಸಿ ಆತ್ಮವನ್ನ ಅರಿತುಕೊಂಡು ಆತ್ಮವನ್ನ ಚಿಂತಿಸುವವನಾಗು. ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರ ಇದೆ. ಆತ್ಮ ಚಿಂತನ ಅಂತ ಅಥವಾ ಆತ್ಮ ಧ್ಯಾನ ಅಂತ. ಮತ್ತೆ ಏನ್ ಚಿಂತನೆ ಮಾಡ್ತಾನೆ ಮನುಷ್ಯ ಆತ್ಮ ಧ್ಯಾನ ಮಾಡೋದ್ ಬಿಟ್ಟು ಅಂದ್ರೆ? ಮನೆ, ಕುಟುಂಬ, ಸುಖ ದುಃಖಗಳನ್ನು ಕೊಡುವ ಭೋಗ ವಸ್ತುಗಳು, ಇವುಗಳ ಚಿಂತನೆಯನ್ನ ಅವನು ಮಾಡ್ತಾ ಇರ್ತಾನೆ. ಹೀಗಾಗಿ ನೀನು ಈ ಅನಿತ್ಯವಾದ ಭೋಗ ವಸ್ತುಗಳಲ್ಲಿ ವೈರಾಗ್ಯವನ್ನ ಹೊಂದುವವನಾಗು. ಈ ಭೋಗಗಳಾದರೂ ನರಕಕ್ಕೆ ಕಾರಣ ಆಗುತ್ತೆ. ಹಾಗೆ ಈ ವಿಷಯ ಭೋಗಗಳಾದರೂ ಪ್ರಾಣಿಗಳ ಶರೀರದಲ್ಲೂ ಕೂಡ ಸಿಕ್ಕಿತು. ಆದರೆ ನೀನು ವಿವೇಕಯುತವಾದ ದೇಹವನ್ನು ಅಂದ್ರೆ ಮಾನವ ದೇಹವನ್ನು, ಅದರಲ್ಲೂ ಬ್ರಾಹ್ಮಣ್ಯವನ್ನು ವಿಶೇಷವಾಗಿ ಪಡೆದಿರುವೆ. ಪುಲಸ್ತ್ಯ ಬ್ರಹ್ಮ ಅಂತ, ರಾವಣನ ತಂದೆ ಪುಲಸ್ತ್ಯ ಬ್ರಹ್ಮ. ಆದರೆ ತಾಯಿ ಬಂದು ಕೈಕಸಿ ಅಂತ ರಾಕ್ಷಸಿ ಆಕೆ. ಹೀಗಾಗಿಯೇ ಇವರಲ್ಲಿ ರಾಕ್ಷಸಿ ಭಾವ ಆರೋಪ ಆಗಿದೆ ಅಂತ. ಇವರಾದ್ರೂ ಜಯ ವಿಜಯರು. ರಾವಣ ಮತ್ತು ಕುಂಭಕರ್ಣ ಇವರಿಬ್ಬರು ಜಯ ವಿಜಯರು ಶಾಪಗ್ರಸ್ತರಾಗಿ ಹುಟ್ಟಿರೋದು. ಆದ್ರೆ ಇಲ್ಲಿ ಹುಟ್ಟಿದ ಮೇಲೆ ತಾವು ಯಾರು ಅನ್ನೋದು ಮರ್ತೋಗುತ್ತೆ. ಇದು ಈ ಕರ್ಮಭೂಮಿಯ ಒಂದು ಪ್ರಭಾವ. ಇಲ್ಲಿ ಯಾರೇ ಆದ್ರೂ ಹುಟ್ಟಿದ ಮೇಲೆ ಅವರು ತಮ್ಮ ನಿಜ ಸ್ವರೂಪವನ್ನು ಮರ್ತೋಗ್ತಾರೆ. ಯಾರು ಬ್ರಹ್ಮಜ್ಞಾನಿಗಳು ಅಥವಾ ಆತ್ಮಜ್ಞಾನಿಗಳು ಅವರನ್ನ ಹೊರತುಪಡಿಸಿ ಅವತಾರ ಪುರುಷರು ಅವರಿಗೆಲ್ಲ ಗೊತ್ತೇ ಇರುತ್ತೆ ತಾವು ಯಾರು ಅಂತ. ಇನ್ನು ಇತರರಿಗೆ ಮರ್ತೋಗಿರುತ್ತೆ, ತಾನು ಯಾರು ಅನ್ನೋದು ಮರ್ತೋಗಿರುತ್ತೆ. ಯಾಕಂದ್ರೆ ಶರೀರಕ್ಕೆ ಬಂದಾಗಲೇ ಅದರ ಪ್ರಭಾವದಿಂದ ಸುಖ ದುಃಖಗಳನ್ನು ಅನುಭವಿಸ್ತಾ ಇರೋ ಜೀವ ಆ ಅನುಭವದ ಕಡೆನೇ ಗಮನ ಕೊಡುತ್ತೆ. ನಂತರ ಬಾಹ್ಯ ಜಗತ್ತಿನ ಕಡೆ ಗಮನ ಕೊಡುತ್ತೆ. ಈ ಎರಡು ಚಿಂತನೆಯನ್ನ ಮಾಡ್ತಾ ಇರುತ್ತೆ. ಶರೀರಕ್ಕೆ ಬೇಕಾಗುವಂತಹ ಭೋಗಭಾಗ್ಯಗಳು, ಅದರ ಚಿಂತನೆ, ಲೋಕದ ಚಿಂತನೆ, ಲೋಕದಲ್ಲಿ ಏನ್ ನಡೀತಾ ಇದೆ ಅದರ ಚಿಂತನೆ. ಈ ಎರಡು ಚಿಂತನೆಗಳನ್ನ ಮಾಡ್ಕೊಂಡು ಆತ್ಮಚಿಂತನೆಯನ್ನ ಬಿಟ್ಬಿಟ್ಟಿದೆ. ಆತ್ಮಚಿಂತನೆ ಅಂದ್ರೆ ತನ್ನ ಬಗ್ಗೆ ತಾನು ಚಿಂತನೆ ಮಾಡೋದು. ಈಗ ಮಾಡಬೇಕಾಗಿರೋದೇನು ಇವೆರಡರಲ್ಲಿ? ಲೋಕದ ಚಿಂತನೆನ ಅಥವಾ ದೇಹಕ್ಕಾಗಿ ಸುಖ ಭೋಗಗಳ ಚಿಂತನೆನ ಅಥವಾ ತಾನ್ ಯಾರು ಅಂತ ಆತ್ಮಚಿಂತನೆ ಮಾಡೋದು ಒಳ್ಳೇದ ಅಂತ. ಈಗ ಇಲ್ಲಿ ತಿಳಿಸ್ತಾ ಇರೋದು ಅಧ್ಯಾತ್ಮ ರಾಮಾಯಣದಲ್ಲಿ ಸುಖ ದುಃಖಗಳನ್ನ ಕೊಡುವಂತಹ ಭೋಗ ವಸ್ತುಗಳು, ಅದರ ಚಿಂತನೆಯಿಂದ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವು ಕ್ಷಣಿಕ. ಮತ್ತೆ ಅದನ್ನ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ಪಾಪ ಪುಣ್ಯಗಳನ್ನ ಮನುಷ್ಯ ಮಾಡ್ತಾನೆ. ಇನ್ನು ಲೋಕದ ಚಿಂತನೆ ಅಂದ್ರೆ ಲೋಕ ಕೂಡ ನಶ್ವರವಾದ್ದೆ. ಅದರ ಬಗ್ಗೆ ಎಷ್ಟು ಚಿಂತನೆ ಮಾಡಿ ಏನು ಪ್ರಯೋಜನ ಇಲ್ಲ. ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ ಒಂದು ಶ್ಲೋಕ ಬರುತ್ತೆ. ನಾರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋನ ಚಾದಿರ್ ನಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇನ ದೃಢೇನ ಚಿತ್ವಾ ಅಂತ. ಅಂದ್ರೆ ಈ ಜಗತ್ತಿನ ರೂಪ ತಿಳಿಯೋದಕ್ಕೆ ಹೀಗೆ ಅಂತ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ನಾರೂಪಮಸ್ಯೇಹ ತಥೋಪಲಭ್ಯತೆ ಅಂದ್ರೆ ಇದು ಲಭಿಸೋದಿಲ್ಲ ಅಂತ, ಇದರ ನಿಜವಾದ ಸ್ವರೂಪ. ಇದು ಆದಿ ಅಂತ್ಯಗಳನ್ನ ಕೂಡ, ಇದರ ಆದಿ ಅಂತ್ಯ ಕೂಡ ನಮಗೆ ತಿಳಿಯೋದಕ್ಕಾಗೋದಿಲ್ಲ.
ಹಾಗಾದ್ರೆ ಏನ್ ಮಾಡ್ಬೇಕು? ಅಸಂಗ ಶಸ್ತ್ರೇನ ದೃಢೇನ ಚಿತ್ತ. ವೈರಾಗ್ಯ ಅನ್ನುವಂತಹ ಕೊಡಲಿಯಿಂದ ಇದನ್ನ ತುಂಡು ಮಾಡಬೇಕಾಗಿದೆ. ಅಂದ್ರೇನು? ಈ ಜಗತ್ತಿನೊಂದಿಗಿರುವಂತ ಸಂಬಂಧವನ್ನ ಕಡಿದು ಹಾಕೋಬೇಕು ಅಂತ. ಇದಕ್ಕೆ ವೈರಾಗ್ಯ ಬೇಕು. ಇದನ್ನ ವೇದ ಅಂತ ಹೇಳುತ್ತೆ. ಇಲ್ಲಿ ಒಂದು ವಿಚಾರ ಏನು ಅಂದ್ರೆ, ಈ ವಿಚಾರಗಳು ವೇದ ಅಂತ ಹೇಳುವಂತ ಈ ತ್ಯಾಗ, ಈಗ ಸಂಬಂಧವನ್ನ ಇಲ್ಲದಂತೆ ಮಾಡ್ಕೊಳ್ಳಿ, ಅಟ್ಯಾಚ್ಮೆಂಟ್ ಇರಬಾರ್ದು, ಡಿಟ್ಯಾಚ್ಮೆಂಟ್ ಆಗ್ಬೇಕು, ಇದು ತ್ಯಾಗ ಅಂತಾನೆ ಅರ್ಥ. ಇದು ಈ ತ್ಯಾಗ ಅನ್ನುವಂತಹ ಪದವೇ ಮನುಷ್ಯನಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕೆ ಇಷ್ಟ ಆಗೋದಿಲ್ಲ? ಯಾಕೆಂದ್ರೆ ಮನುಷ್ಯನಿಗೆ ಯಾವತ್ತೂ ಕೂಡ ಇಂದ್ರಿಯಗಳ ಕಡೆ ಗಮನ. ಇಂದ್ರಿಯಗಳು ಅಂದ್ರೆ ಈ ಪಂಚ ಜ್ಞಾನೇಂದ್ರಿಯಗಳೇನಿದೆಯೋ ಆ ಪಂಚ ಜ್ಞಾನೇಂದ್ರಿಯಗಳಲ್ಲಿ ತನ್ಮೂಲಕ ಉಂಟಾಗ್ತಾ ಇರೋ ಅನುಭವಗಳ ಕಡೆನೇ ಆತನಿಗೆ ಒಲವಿರುತ್ತೆ. ನೋಡ್ಬೇಕು, ಕೇಳಬೇಕು, ಸ್ಪರ್ಶ, ರುಚಿ, ಗಂಧ, ಈ ಇಂದ್ರಿಯಗಳ ಅನುಭವ. ಅದನ್ನ ಹೇಗೆ ಪಡ್ಕೋಬೇಕು ಅಂತ ಆಸಕ್ತನಾಗಿರೋ ಮನುಷ್ಯನಿಗೆ ಈ ಪ್ರಪಂಚದ ಅನುಭವ ನಶ್ವರ, ಇದು ಒಳ್ಳೇದಲ್ಲ, ಇದರಿಂದ ನೀನು ಬೇರೆ ಆಗ್ಬಿಡು, ಬಿಡಿಸ್ಕೊಂಡ್ಬಿಡು, ಅಂದ್ರೆ ಈ ಸಂಬಂಧವನ್ನ ಕಡ್ದಾಕೋ, ಜಗತ್ತಿನೊಂದಿಗೆ ಸಂಬಂಧ ಇಟ್ಕೋಬೇಡ ಅಂತ ಹೇಳಿದ್ರೆ ಇಷ್ಟ ಆಗುದಿಲ್ಲ. ಹೀಗಾಗಿ ಮನುಷ್ಯಾಣಾಂ ಸಹಸ್ರೇಶು, ಸಾವಿರಾರು ಮನುಷ್ಯರಲ್ಲಿ ಯಾರೋ ಕೆಲವರು ಮಾತ್ರ ಈ ವೇದಾಂತ ವಿಚಾರಗಳನ್ನ, ವೇದಾಂತ ವಾಕ್ಯಗಳನ್ನ ಇಷ್ಟಪಡ್ತಾರೆ. ಹೌದು, ಇದು ಸರಿ, ಇದು ಚೆನ್ನಾಗಿದೆ, ಹೇಳ್ತಾ ಇರೋದು ಸರಿಯಾಗಿದೆ ಅಂತ ಅವ್ರಿಗೆ ಅನ್ಸುತ್ತೆ. ಹಾಗ ಅನ್ಸಿದ್ ಮಾತ್ರಕ್ಕೆ ಅವ್ರೇನ್ ತ್ಯಾಗ ಮಾಡ್ತಾರೆ ಅಂತಲ್ಲ, ಅದರಲ್ಲಿ ಯಾರೋ ಕೆಲವರಿಗೆ ಸಾಕು ಅಂತ ಅನ್ಸುತ್ತೆ, ತ್ಯಾಗ ಮಾಡೋದೇ ಒಳ್ಳೆಯದು ಅಂತ ಅನ್ಸುತ್ತೆ. ಹಾಗೆ ತ್ಯಾಗ ಮಾಡಿದವರು ಮುಕ್ತರಾಗ್ತಾರೆ. ಉಳಿದವರು ಪುನಃ ಪುನಃ ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಂಡು ಇದೇ ರೀತಿಯಲ್ಲಿ ಮುಂದುವರಿತಾ ಇರುತ್ತೆ ಅವರದು. ಈಗ ಶುಕ ಹೇಳ್ತಾ ಇದ್ದಾನೆ, ನೀವಾದರೂ ಸಾಮಾನ್ಯರಲ್ಲ, ಪುಲಸ್ತ್ಯ ಬ್ರಹ್ಮನ ಮಗನಾಗಿದ್ದೀರಾ, ಬ್ರಾಹ್ಮಣತ್ವನೂ ಇದೆ, ಜೊತೆಗೆ ಭರತಖಂಡ ಇಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವಂಥದ್ದು, ದುರ್ಲಭವಾಗಿರುವಂತಹ ಶರೀರ, ಮನುಷ್ಯ ಶರೀರ, ಇಷ್ಟೆಲ್ಲ ಇರೋನು ಇಂತಹ ಒಂದು ಒಳ್ಳೆಯ ಅವಕಾಶ ಸಿಕ್ಕಿರುವಂತಹ ವ್ಯಕ್ತಿ ನಶ್ವರವಾದ ವಿನಾಶವನ್ನ ತರುವಂತ ಭೋಗದ ಹಿಂದೆ ಯಾರಾದ್ರೂ ಹೋಗ್ತಾನ? ವಿವೇಕಿ ಆಗಿದ್ರೆ ಅವನು ಹೋಗೋದಿಲ್ಲ. ಸೊ ಈಗ ಒಂದು ವಿಚಾರ ಇಲ್ಲಿ ಸ್ಪಷ್ಟ ಆಯ್ತು, ವಿವೇಕ ಅಂತ, ವಿಸ್ಡಮ್. ಯಾರು ವಿವೇಕಿಗಳು ಅಂದ್ರೆ ಈ ಪ್ರಾಪಂಚಿಕ ವಿಚಾರಗಳು ನಶ್ವರ, ಇವುಗಳ ಹಿಂದೆ ಹೋಗೋದ್ರಿಂದ ಯಾವತ್ತಿಗೂ ತೊಂದರೆನೇ ಆಗತ್ತೆ, ವಿನಾಶವೇ ಆಗತ್ತೆ ಅಂತ ಗೊತ್ತಿರೋನು, ಹಾಗೆ ಅದರ ಒಂದು ಅನರ್ಥವನ್ನ ತಿಳ್ಕೊಂಡು ಅದನ್ನ ತ್ಯಜಿಸಿರೋನು, ಇವನನ್ನ ವಿವೇಕಿ ಅಂತ ನಾವು ತಿಳ್ಕೋಬೇಕು. ಉಳಿದವರು ವಿವೇಕಿಗಳಲ್ಲ. ಈಗ ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳೆದ ಪ್ರಯೋಜನವೇನು? ಇದರಲ್ಲೆಲ್ಲ ಆಸಕ್ತಿಯನ್ನ ತ್ಯಜಿಸಿ ಪರಮಾತ್ಮನಾದ ರಾಮನನ್ನೇ ಭಕ್ತಿ ಭಾವದಿಂದ ಆಶ್ರಯಿಸುವವನಾಗು. ರಾಮನಿಗೆ ಸೀತೆಯನ್ನು ಒಪ್ಪಿಸಿ ಅವನಲ್ಲಿ ಶರಣಾಗತನಾಗು, ಆಗ ನೀನು ಬದುಕ್ತೀಯಾ ಅಂತ ಹೇಳಿ ಶುಕ ಹೇಳೋ ಹಾಗೆ ಇಲ್ಲಿ ತಿಳಿಸಿದೆ. ಸಮಸ್ತ ಪಾಪಗಳಿಂದ ಬಿಡಲ್ಪಟ್ಟವನಾಗಿ ನೀನು ವಿಷ್ಣು ಲೋಕವನ್ನ ಹೊಂದ್ತೀಯ. ಹಾಗಿಲ್ಲವಾದ್ರೆ
ನೀನು ಅಧೋಗತಿಗೆ ಹೋಗುವೆ. ನಾನು ನಿನಗೆ ಹಿತವನ್ನೇ ಹೇಳುತ್ತಿರುವೆನು, ನನ್ನ ಮಾತನ್ನ ಕೇಳು, ಸತ್ಸಂಗವನ್ನ ಮಾಡು. ಸತ್ಸಂಗ ಅಂದ್ರೆ ಒಳ್ಳೆಯ ಸಂಘವನ್ನ ಮಾಡು ಅಂತ. ಈಗೇನಾಗಿದೆ, ರಾವಣನ ಸುತ್ತ ಇರುವಂತ ಅವನ ಮಂತ್ರಿ ಗಣ, ಅವನಿಗೆ ಸಲಹೆ ಕೊಡುವಂತವರು, ಆಡಳಿತ ವರ್ಗ, ಅದೇನು ಗುಂಪು ಏನಿದೆಯೋ ಅದಕ್ಕೆ ಸೇರಿರೋರೆಲ್ಲ ಕೂಡ ದುಷ್ಟರೇ ಆಗಿದ್ದಾರೆ. ಅದರಲ್ಲಿ ವಿಭೀಷಣ ಒಬ್ಬ ಇದ್ದ, ಸ್ವಲ್ಪ ವಿವೇಕವನ್ನ ಹೇಳ್ತಾ ಇದ್ದ ರಾವಣನಿಗೆ, ಅವನು ಈಗ ಬಿಟ್ಟು ಹೋಗಿದ್ದಾನೆ. ಹೀಗಾಗಿ ನೀನು ಸತ್ಸಂಗದಲ್ಲಿರೋ, ಈ ದುಸ್ಸಂಗವನ್ನು ಬಿಡು. ಈ ದುಸ್ಸಂಗ ಏನ್ ಮಾಡುತ್ತೆ, ಮತ್ತೆ ಮತ್ತೆ ಅನಿತ್ಯವಾದದ್ದನ್ನ, ಅವಿದ್ಯೆಯನ್ನ ಚಿಂತಿಸುವ ಹಾಗೆ ಮಾಡುತ್ತೆ. ಯಾವುದು ಕೆಟ್ಟದ್ದೋ ಅದನ್ನ ಮಾಡೋ ಹಾಗೆ ಮಾಡುತ್ತೆ ದುಸ್ಸಂಗ. ಹೀಗಾಗಿ ನೀನು ಸುಗ್ರೀವ, ಲಕ್ಷ್ಮಣ, ವಿಭೀಷಣರುಗಳಿಂದ ಸೇವಿಸಲ್ಪಟ್ಟಂತಹ ಪಾದಪದ್ಮಗಳುಳ್ಳ ಮಹಾಮಹಿಮನಾದ ಸೀತಾ ಸಮೇತನಾದ ಶ್ರೀಹರಿಯನ್ನು ಅಂದರೆ ಶ್ರೀರಾಮನನ್ನ ನೀನು ಶರಣಾಗಿ ಭಜಿಸುವವನಾಗು. ಇದು ನನ್ನ ಮಾತು, ಅಭಿಪ್ರಾಯ. ನಾನು ದೂತನಾಗಿ ಹೋಗಿ ಆ ಸೈನ್ಯವನ್ನೆಲ್ಲ ನೋಡ್ಕೊಂಬಂದೆ. ಸೈನ್ಯ ಹೇಗಿದೆ ಅಂತ ಹೇಳಿದ್ದೀನಿ. ಸಮುದ್ರದ ಹಾಗೆ ಬಹಳ ವಿಶಾಲವಾಗಿದೆ. ಇಷ್ಟು ಅಂತ ನಾನು ಲೆಕ್ಕ ಇಡಕ್ಕೂ ಕೂಡ ಆಗ್ಲಿಲ್ಲ. ಇನ್ನು ಅವರು ಸಾಮಾನ್ಯರಾದ ಕಪಿಗಳು ಅಲ್ಲ, ಹೆದರಿಸಿದರೆ ಓಡೋಗುವಂತ ಕಪಿಗಳಲ್ಲ ಅವರು. ಅವರಲ್ಲಿ ಬಹಳಷ್ಟು ಜನ ದೈವಾಂಶ ಸಂಭೂತರೇ ಇದ್ದಾರೆ. ಹಾಗೇನೆ ಇನ್ನು ಶ್ರೀರಾಮನಾದರೂ ಸಾಕ್ಷಾತ್ ಪರಮಾತ್ಮ. ನೀನು ಹೊತ್ಕೊಂಡ್ಬಂದಿರುವಂತ, ಅಪಹರಣ ಮಾಡಿ ತಂದಿರುವಂತ ಸೀತೆ ಸಾಕ್ಷಾತ್ ಜಗನ್ಮಾತೆ. ಹೀಗಾಗಿ ನಿನಗೆ ಶ್ರೇಯಸ್ಸನ್ನ ಉಂಟು ಮಾಡುವಂತ ಹಿತವಾಕ್ಯಗಳನ್ನ ಹೇಳ್ತಾ ಇದ್ದೀನಿ ಅಂತ ಶುಕ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಈ 4ನೇ ಸರ್ಗ ಕೂಡ ಇಲ್ಲಿ ಮುಕ್ತಾಯ ಆಗಿದೆ. ಇದರಲ್ಲಿ ನಾವು ಗಮನಿಸಿದ್ದು ಮುಖ್ಯವಾಗಿ ರಾಮೇಶ್ವರ ತೀರ್ಥಕ್ಷೇತ್ರದ ಬಗ್ಗೆ, ಜೊತೆಗೆ ಅಪಾರವಾದ ಸೈನ್ಯ ಹೇಗಿತ್ತು ಶ್ರೀರಾಮನ ಕಪಿ ಸೈನ್ಯ. ಅದಾದ ಮೇಲೆ ಶುಕ ತನಗೆ ಏನು ಸರಿ ಅನ್ನಿಸ್ತೋ ಅದನ್ನ ರಾವಣನ ಮುಂದೆ ಹೇಳಿದ. ಆ ವಾಕ್ಯಗಳಲ್ಲಿ ವೇದಾಂತದ ವಿಚಾರಗಳನ್ನ ಇಲ್ಲಿ ಸೇರಿಸಿದ್ದಾರೆ. ವೇದಾಂತದಲ್ಲಿ ಮುಖ್ಯವಾಗಿ ಸದ್ವಸ್ತುವಿನ ಒಂದು ವಿವರಣೆ ಬರುತ್ತೆ. ಬ್ರಹ್ಮವಸ್ತು ಹೇಗಿರುತ್ತೆ, ಅದರ ಮಹಿಮೆ ಏನು, ಅದು ಶಾಶ್ವತವಾದ್ದು, ಅದನ್ನ ಹೊಂದೋದ್ರಿಂದ ಮನುಷ್ಯ ತಾನು ಬ್ರಹ್ಮವೇ ಆಗ್ತಾನೆ, ಈ ತರ ಎಲ್ಲ. ಇನ್ನೊಂದು ವಿಚಾರ, ಅದಕ್ಕೆ ವಿರುದ್ಧವಾಗಿ ಏನಿದೆಯೋ ಈ ಮಾಯೆ, ಈ ಮಾಯೆ ಎನ್ನುವಂಥದ್ದೇನು, ಅದು ಹೇಗೆ ಮನುಷ್ಯನನ್ನ ಅಥವಾ ಜೀವನನ್ನ ಬಂಧಿಸುತ್ತೆ, ಅದರ ಸ್ವರೂಪ ಏನು, ಯಾವ ರೀತಿಯಲ್ಲಿ ಮೋಹಗೊಳಿಸುತ್ತೆ, ಆ ವಿಚಾರ ಬರುತ್ತೆ ವೇದಾಂತದಲ್ಲಿ. ಇವೆರಡೂ ಆದ್ಮೇಲೆ ಮತ್ತೊಂದು ಬರುತ್ತೆ. ನಾವು ಯಾವಾಗ ಈ ವೇದಾಂತ ವಿಚಾರಗಳನ್ನು ಗಮನಿಸ್ತೀವೋ ಆಗೆಲ್ಲ ಅದರಲ್ಲಿ ವೈರಾಗ್ಯದ ವಿಚಾರ ಕೂಡ ಸೇರ್ಕೊಂಡಿರುತ್ತೆ. ವೈರಾಗ್ಯವನ್ನ ವಿವರಿಸುವಾಗ ವೇದಾಂತ ಹೇಳೋದೇನು ಅಂದ್ರೆ, ವಾಸ್ತವವಾಗಿ ಯಾವುದನ್ನ ಮನುಷ್ಯರು ಸುಖ ಅಂತ ಭಾವಿಸ್ತಾ ಇದ್ದಾರೋ ಅದು ನಿಜವಾಗಿ ಸುಖ ಅಲ್ಲ. ಆದ್ರೆ ಅವರಿಗೆ ಅದು ಸುಖ ಅನ್ನುವಂಥ ಭ್ರಮೆ ಇರೋದ್ರಿಂದ ಆ ಕ್ಷಣಿಕವಾದ ಅನುಭವಕ್ಕಾಗಿ, ಅದು ದುಃಖದ ಅನುಭವವೇ, ಅದನ್ನು ಸುಖ ಅಂತ ಇವರು ಭ್ರಮಿಸಿದ್ದಾರೆ. ಮತ್ತೆ ಆ ಸುಖ ಅಂತ ಭ್ರಮೆ ಹೊಂದಿ ಅದನ್ನ ಪಡ್ಕೊಳ್ಳೋದಕ್ಕೆ ಮತ್ತೆ ಮತ್ತೆ ಪ್ರಯತ್ನ ಪಟ್ಟು ದುಃಖವನ್ನೇ ಹೊಂದುತ್ತಾರೆ. ಈಗ ಅದು ನಿಜವಾಗಿಯೂ ಸುಖವೇ ಆಗಿದ್ದಲ್ಲಿ
ಅದನ್ನ ಪಡ್ಕೊಂಡು ಪ್ರಯತ್ನದಿಂದ ಪಡ್ಕೊಂಡಿದ್ದಾಯ್ತು, ಪಡ್ಕೊಂಡ್ಮೇಲೆ ಅದು ಸುಖಾನೇ ಕೊಡ್ಬೇಕಾಗಿತ್ತು. ನೋಡಿ, ಇಲ್ಲಿ ವಿವೇಕ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮನುಷ್ಯ ಭಾವಿಸಿರೋ ಹಾಗೆ ಇದು ಸುಖ ಕೊಡುವಂತಹ ವಸ್ತು, ಭೋಗ ವಸ್ತುಗಳು. ಹಾಗಾದ್ರೆ ಅದನ್ನ ಬಹಳ ವಿಶೇಷ ಪ್ರಯತ್ನದಿಂದ ಪಡ್ಕೊಂಡಿದ್ದು ಆಯ್ತು. ಪಡ್ಕೊಂಡ್ಮೇಲೆ ಆ ಮನುಷ್ಯ ಸುಖವಾಗಿದ್ದಾನ? ಇಲ್ಲ. ಹಾಗಿದ್ಮೇಲೆ ಅವನು ಸುಖ ಅಂತ ಭಾವಿಸಿದ್ದೇನಾಯ್ತು? ಅದು ಅವಿವೇಕ ಆಯ್ತು, ತಪ್ಪದು. ಅವನಿಂದ ತಪ್ಪಾಗಿ ಗ್ರಹಿಸಲ್ಪಟ್ಟಿದೆ ಅಷ್ಟೇ. ಅದು ನಿಜವಾಗಿ ಸುಖ ಅಲ್ಲ, ಅದು ದುಃಖ. ಅದಕ್ಕೆ ಇದನ್ನ ದುಃಖಾಲಯಂ ಅಶಾಶ್ವತಂ ಅಂತ ಕರೆದಿರೋದು. ಇದು ಬಹಳಷ್ಟು ಕಡೆ ಇದು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಯಾಕೆ ಅಂದ್ರೆ ಎಷ್ಟು ಹೇಳಿದ್ರೂ ಕೂಡ ಅರ್ಥ ಆಗೋದು ಅಷ್ಟು ಸುಲಭದ ಮಾತಲ್ಲ ಮನುಷ್ಯರಿಗೆ. ಅವರು ಎಷ್ಟೋ ಜನ್ಮಗಳಿಂದ ದುಃಖವನ್ನೇ ಸುಖ ಅಂತ ಭ್ರಮಿಸಿ ಸುಖವನ್ನ ಪಡ್ಕೊಂಡಿದ್ದೀವಿ ಅಂತ ದುಃಖವನ್ನೇ ಅನುಭವಿಸ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಯಾವಾಗ್ಲೋ ಒಮ್ಮೆ ಇದು ದುಃಖ ಅಂತ ಅನ್ಸತ್ತೆ. ಹಾಗನ್ಸಿದ್ ಮಾತ್ರಕ್ಕೆ ಅದು ದೃಢವಾಗಿರಲ್ಲ. ಸ್ವಲ್ಪ ಕಾಲ ಆದ್ಮೇಲೆ ಮರೆತು ಹೋಗ್ತಾರೆ. ಮತ್ತೆ ಸುಖ ಅಂತ ಭಾವಿಸಿ ದುಃಖಕ್ಕೆ ಪ್ರಯತ್ನ ಪಡ್ತಾರೆ, ದುಃಖನೇ ಸಿಗುತ್ತೆ. ಇದು ಮನುಷ್ಯರ ಒಂದು ಜೀವನದ ವಿಧಾನ. ನಾವು ಸಮಾಜದಲ್ಲಿ ಗಮನಿಸ್ತೀವಿ. ಹೇಗಿದ್ದೀರಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೇಗಿದ್ದೀರಿ ಅಂದ್ರೆ ಯಾಕೆ ಪ್ರಶ್ನೆ ಮಾಡ್ಬೇಕು? ಹೇಗಿರ್ತಾರೆ ಮನುಷ್ಯರು? ಭೋಗ ವಸ್ತುಗಳನ್ನ ಹೊಂದಿದ್ದಾರೆ, ಸುಖವಾಗೇ ಇದಾರಲ್ವಾ? ಹೇಗಿದ್ದೀರಿ ಅಂತ ಕೇಳೋ ಪ್ರಶ್ನೆನೇ ಬರಲ್ಲ ಅಲ್ಲಿ. ಆದ್ರೆ ಕೇಳ್ತಾರೆ. ಈಗ ಹೌ ಆರ್ ಯು ಅಂತ ಕೇಳ್ತಾರೆ ನೋಡಿ. ಹೇಗಿದ್ದೀರಾ ಅಂದ್ರೆ ನೀವು ಸುಖವಾಗಿದ್ದೀರೋ ದುಃಖದಲ್ಲಿ ಇದ್ದೀರೋ ಅಂತ ಪ್ರಶ್ನೆ ಅದು. ಆಗೇನ್ ಮಾಡ್ತಾರೆ ಮನುಷ್ಯರು? ಅವ್ರು ಹೇಳ್ತಾರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ದುಃಖವನ್ನೇ ಸುಖ ಅಂತ ಭಾವಿಸಿ ನಾವು ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದೇ ಉತ್ತರವನ್ನ ಕೊಡ್ತಾರೆ. ಇಲ್ಲೇನಾಯ್ತು ಸಮಸ್ಯೆ? ಮೊದಲನೇದಾಗಿ ದುಃಖವನ್ನ ಸುಖ ಅಂತ ಭ್ರಮಿಸಿದ್ದು, ಅನುಭವಕ್ಕೆ ಬಂದಾಗ್ಲೂ ಕೂಡ ಅದು ಸುಖ ಅಂತಾನೆ ಅದನ್ನ ಭಾವಿಸಿ ಅನುಭವಿಸ್ತಾ ಇರೋದು, ದುಃಖನೇ ಅನುಭವಿಸ್ತಾ ಇರೋದು. ಬೇರೆಯವರು ಕೇಳಿದಾಗಾದ್ರೂ ನಿಜವಾಗಿಯೂ ನಾನು ಸುಖವಾಗಿದ್ದೀನ ಅಂತ ಪ್ರಶ್ನೆ ಮಾಡ್ಕೊಳ್ಳೇ ಇಲ್ಲ. ನಾನು ಸುಖವಾಗಿದ್ದೀನಿ ಅಂತ ತನ್ನ ಮೇಲೆ ತಾನೇ ಆರೋಪ ಮಾಡಿಕೊಂಡು ಹೀಗೆಲ್ಲ ಅವಾಂತರಗಳಾಗ್ತಿದೆ ಮನುಷ್ಯನ ಜೀವನ. ಹೀಗಾಗಿ ವೇದಾಂತ ಏನ್ ಮಾಡುತ್ತೆ? ಮತ್ತೆ ಮತ್ತೆ ಅದನ್ನ ವಿವರಿಸ್ತಾ ಇರುತ್ತೆ. ಒಂದು ಕಡೆ ಜ್ಞಾನ, ಮತ್ತೊಂದು ಕಡೆ ವೈರಾಗ್ಯ, ಜೊತೆಗೆ ಅನಾದಿ ಅನಂತನಾಗಿರುವಂತ ಪರಮಾತ್ಮನ ಮಹಿಮೆಯನ್ನು ಕೂಡ ಜೊತೆ ಜೊತೆಗೆ ಹೇಳ್ತಾನೆ ಇರುತ್ತೆ. ಸೊ ಭಕ್ತಿ, ಜ್ಞಾನ, ವೈರಾಗ್ಯ ಈ ಮೂರೂ ಕೂಡ ವೇದಾಂತದಲ್ಲಿ ಪುನರಾವರ್ತನೆ ಆಗ್ತಾ ಇರುತ್ತೆ. ಅಧ್ಯಾತ್ಮ ರಾಮಾಯಣದಲ್ಲಿ ವೇದಾಂತ ವಿಚಾರಗಳನ್ನ ತಿಳಿಸೋದೇ ಬಹಳ ಮುಖ್ಯವಾದ ಕಾರ್ಯ ಅಂತ ಗ್ರಹಿಸಿ ಆ ರೀತಿಯಲ್ಲಿ ಇದನ್ನ ರಚನೆ ಮಾಡಿದೆ. ಅದಕ್ಕೆ ಆ ಸಂದರ್ಭ ಬಂದಾಗ್ಲೆಲ್ಲ ವೇದಾಂತದ ವಿಚಾರಗಳು ಮಧ್ಯ ಮಧ್ಯದಲ್ಲಿ ಬರ್ತಾನೆ ಇರುತ್ತೆ. ಈಗ ಶುಕ ಏನು ಹೇಳಿದ್ದಾನೆ? ಅಜ್ಞಾನವನ್ನು ನಾಶ ಮಾಡುವಂತಹ ಮಾತುಗಳನ್ನ ಹೇಳಿದ್ದಾನೆ. ಆದ್ರೆ ಏನಾಯ್ತು? ರಾವಣನಿಗೆ ಕೋಪ ಬಂತಂತೆ. ವಿಭೀಷಣ ಬುದ್ಧಿ ಹೇಳಿದಾಗ್ಲೂ ರಾವಣನಿಗೆ ಕೋಪ ಬಂತು. ಈಗ ಶುಕ ಬುದ್ಧಿ ಹೇಳ್ತಾ ಇದ್ದಾನೆ, ಈಗ್ಲೂ ರಾವಣನಿಗೆ ಕೋಪ ಬರುತ್ತೆ. ಆಮೇಲೆ ಮುಂದೆ ಇನ್ನೆಷ್ಟೋ ಜನ ಹೇಳ್ತಾರೆ ರಾವಣನಿಗೆ ಬುದ್ಧಿ. ಬೇರೆ ಯಾರಾದ್ರೂ ವಿವೇಕದ ಮಾತುಗಳನ್ನ ಹೇಳಿದ್ರೆ ರಾವಣನಿಗೆ ಕೋಪ ಬಂತು ಅಂತಾನೆ ಅಲ್ಲಿ ಹೇಳುದು. ಯಾಕೆಂದ್ರೆ ಯಾವಾಗ ಮನುಷ್ಯನಿಗೆ ವಿವೇಕ ಇರೋದಿಲ್ವೋ ಅವನಿಗೆ ಒಳ್ಳೆಯ ಮಾತುಗಳು ರುಚಿಸೋದಿಲ್ಲ. ಹಾಳಾಗೋದಕ್ಕೆ ಏನಾದ್ರೂ ಬೇಕಾಗಿದ್ರೆ ಆ ವಿಚಾರಗಳು ಹೇಳಿದ್ರೆ ಅದಿಷ್ಟ ಆಗುತ್ತೆ. ಹೀಗೆ ರಾವಣನ ಜೊತೆಗಿದ್ದಂತಹ ದುಷ್ಟರೇನಿದಾರೋ
ಅಜ್ಞಾನಿಗಳು. ಅವರು ನೀವೇನ್ ಕಡಿಮೆ, ನೀವು ಅಂತವ್ರನ್ನ ಗೆದ್ದವರು, ನೀವು ಇಂಥ ಶಕ್ತಿವಂತರು, ಈ ರಾಮ ಯಾವ ಲೆಕ್ಕಕ್ಕೂ ಇಲ್ಲ, ನೀವು ಯುದ್ಧ ಮಾಡ್ತೀರಾ, ಗೆಲ್ತೀರಾ ಅಂತೆಲ್ಲ ಆ ರೀತಿಯಲ್ಲಿ ಅಹಂಕಾರವನ್ನ ಪುಷ್ಟಿ ಕೊಡುವಂತಹ, ಅಹಂಕಾರ ಹೆಚ್ಚೋದು ಅದಕ್ಕೆ ಪುಷ್ಟಿ ಕೊಡುವಂತ ಮಾತುಗಳಾದ್ರೆ ಅಹಂಕಾರಿಗಳಿಗೆ ಇಷ್ಟ ಆಗುತ್ತೆ. ಅಹಂಕಾರವನ್ನ ತುಳಿಯುವಂತಹ ಮಾತುಗಳು, ನಾಶ ಆಗುವಂತ ಮಾತುಗಳನ್ನು ಹೇಳಿದ್ರೆ ಅವ್ರಿಗದು ಇಷ್ಟ ಆಗಲ್ಲ. ಈಗ ರಾವಣನ ವಿಚಾರದಲ್ಲೂ ಅದೇ ಆಗಿದೆ. ನಂತರ ರಾವಣ ಏನ್ ಮಾಡ್ದ, ನಂತರ ಏನಾಯ್ತು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಕಥೆಗಳೆಲ್ಲ ಬಂದಿದೆ ಇಲ್ಲಿ. ಆ ವಿಚಾರಗಳನ್ನೆಲ್ಲ ನಾವು ಮುಂದಿನ ಪ್ರವಚನದಲ್ಲಿ ಮುಂದುವರಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮ ಕೃಷ್ಣ ಅರ್ಪಣಮಸ್ತು.